ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ವಿಡಿಯೋದಲ್ಲಿ ಸಮಾಂತರ ಶ್ರೇಣಿ ಅಧ್ಯಾಯದಿಂದ ಬರಬಹುದಾದ 3 ಅಂಕದ ಮಾಡೆಲ್ ಕ್ವಶನ್ ಪೇಪರ್ದಲ್ಲಿ ಕೇಳಿರುವ ಪ್ರಶ್ನೆಯನ್ನು ಬಿಡಿಸೋಣ. ಸಮಾಂತರ ಶ್ರೇಣಿಯ ಮೊದಲ n ಪದಗಳ ಮೊತ್ತ 222 ಮತ್ತು n-1 ಪದಗಳ ಮೊತ್ತ 187. ಸಮಾಂತರ ಶ್ರೇಣಿಯ ಮೊದಲ ಪದ 2 ಆದರೆ ಸಮಾಂತರ ಶ್ರೇಣಿಯನ್ನು ಕಂಡುಹಿಡಿಯಿರಿ ಅಂತ ಹೇಳಿ ಪ್ರಶ್ನೆ. ನೋಡ್ರಿ, ಇಲ್ಲಿ ಮೊದಲು ಏನು ಮಾಡ್ಯಾರ ಅಂತಂದ್ರೆ ಸಮಾಂತರ ಶ್ರೇಣಿಯ n ಪದಗಳ ಮೊತ್ತ ಕೊಟ್ಟಾರ. ನಾವು ಅದನ್ನ ಏನಂತ ಬರೀತೀವಿ? Sn ಅಂತ ಹೇಳಿ ಬರ್ಕೋತೀವಿ. Sn = ಎಷ್ಟು ಅಂತಂದ್ರೆ 222 ಅಂತ ಹೇಳಿ ಕೊಟ್ಟಾರು. ಆಮೇಲೆ n-1 ಪದಗಳ ಮೊತ್ತ, ಈ n ಪದಗಳ ಮೊತ್ತ ಕೊಟ್ಟಾರು. ಆಮೇಲೆ ಅದರ ಹಿಂದಿನ ಪದದ ಮೊತ್ತ ಕೊಟ್ಟಾರು, Sn-1. ಅದು ಎಷ್ಟೈತಿ ಅಂದ್ರೆ 187 ಐತಿ. ಈ ರೀತಿ ಕೊಟ್ಟಾಗ ಒಂದು n ಪದಗಳ ಮೊತ್ತ ಕೊಟ್ಟಾರು, ಆಮೇಲೆ n ಪದದ ಹಿಂದಿನ ಪದಗಳ ಮೊತ್ತ ಕೊಟ್ಟಾರು. ಹಿಂಗಾಗಿ ನಾವಿಲ್ಲಿ ಏನು ಮಾಡ್ಬೋದು, ಡೈರೆಕ್ಟ್ ಆಗಿ ಒಂದು ಫಾರ್ಮುಲಾವನ್ನು ನೆನ್ಪಿಟ್ಕೋಬಹುದು. ಏನಂತಂದ್ರೆ ಈ Sn-ದಾಗ Sn-1 ಕಳೆದಾಗ ಅಲ್ಲಿ n-ನೇ ಪದ ಎಷ್ಟು ಅನ್ನೋದು ಸಿಗ್ತದೆ ನಮಗೆ. ನೋಡ್ರಿ, ಇಲ್ಲಿ an = Sn ಮೈನಸ್ Sn-1 ಎಂಬ ಸೂತ್ರವನ್ನು ನೆನಪಿಡ್ಬೇಕು. ನೆಕ್ಸ್ಟ್ ಇಲ್ಲಿ an = ನೋಡ್ರಿ Sn ಅಂದ್ರೆ 222 ಐತಿ, ಮೈನಸ್ Sn-1 ಅಂದ್ರೆ 187. 222ದಲ್ಲಿ 187 ಕಳೆದಾಗ 13 1 22 ಅಂದ್ರೆ 35 ಬರ್ತೈತಿ. ಅಂದ್ರೆ n-ನೇ ಪದ ಅಂದ್ರೆ ಇಲ್ಲಿ ಎಷ್ಟು n-ನೇ ಪದ ಎಷ್ಟಂತಂದ್ರೆ 35 ಅಂತ ಗೊತ್ತು. ಇದು ನೆನಪಿಡ್ಬೇಕು. ಅದರ ಪದಗಳ ಸಂಖ್ಯೆ ಎಷ್ಟನೇ ಪದ ಅನ್ನೋದು ಗೊತ್ತಿಲ್ಲ, ಬಟ್ ಈ ಕೊನೆಯ ಪದ, ಇದು ಕೊನೆಯ ಪದ ಅಂದ್ರೆ 35 ಐತಿ. ಆಮೇಲೆ ಇಲ್ಲಿ ಈಗ ಆಲ್ರೆಡಿ ಏನ್ ಕೊಟ್ಟಾರ, ಮೊದಲ ಪದ ಕೊಟ್ಟಾರ. ಮೊದಲ ಪದ ಅಂದ್ರೆ ಎ. ಮೊದಲ ಪದ ಅಂದ್ರೆ ಐತಿ. ನಾವು ಇನ್ನೊಂದು ಸೂತ್ರವನ್ನು ನೆನಪಿಡುತ್ತೀವಿ. ನಾವು ಯಾವ್ದಂದ್ರೆ n ಪದಗಳ ಮೊತ್ತವನ್ನು ಕಂಡುಹಿಡಿಯಲು ಉಪಯೋಗಿಸ್ತಕ್ಕಂಥ ಸೂತ್ರ. Sn ಯಾವ ರೀತಿ ಬರೀಬೇಕು ಅಂತಂದ್ರೆ ನಾವು Sn = n/2 × a + an ಅಂತ ಬರ್ತದೆ. ನೋಡ್ರಿ, ಈ ರೀತಿ ಸೂತ್ರ ಒಂದು ಐತಿ. ಅದನ್ನ ನಾವು ನೆನಪಿಟ್ಕೋಬೇಕು, ಮರಿಬಾರ್ದು. ಇಲ್ಲಿ Sn ಅಂತಂದ್ರೆ ಎಷ್ಟೈತಿ? 222 ಐತಿ. ಅದನ್ನ ನಾವು ಬರ್ಕೊಳ್ಳೋಣ. ಇಲ್ಲಿ 222 = n/2. ನೆಕ್ಸ್ಟ್ a ಅಂದ್ರೆ ನೋಡ್ರಿ, ಮೊದಲ ಪದ ಎಷ್ಟೈತಿ ನಮ್ದು? 2 ಐತಿ. ಪ್ಲಸ್ an ಅಂತಂದ್ರೆ ಸಮಾಂತರ ಶ್ರೇಣಿಯ ಕೊನೆಯ ಪದ ಎಷ್ಟೈತಿ ನಮ್ದು? ಇಲ್ಲಿ 35 ಅಂತ ಬಂದೈತಿ. ನೆಕ್ಸ್ಟ್ ಈ 2ನ್ನ ಈ ಕಡೆ ಕಳಿಸಿದಾಗ 222 ಗುಣಾಕಾರ ಆಗ್ತೈತಿ. 222 × 2 ಅಂತಂದ್ರೆ 444 ಅಂತ ಬರ್ತೈತಿ. 444 = 35ಕ್ಕೆ 2 ಕೂಡಿಸಿದ್ರೆ 37 ಆಕತಿ. ಇಂಟು n ಅಂತಂದ್ರೆ 37 n ಸಿಗ್ತೈತಿ ನಮ್ಗೆ ಇಲ್ಲಿ. ಹಂಗಾರೆ ಇಲ್ಲಿ ನಾವೇನು ಮಾಡ್ಬೇಕು? n ಪದವನ್ನು n ಅನ್ನ ಕಂಡಿಬೇಕು. n = ಏನಾಗ್ತೈತಿ ನೋಡ್ರಿ, ಇಲ್ಲಿ n = 444 ಬಾಗ್ಲೆ ಇಲ್ಲಿ 37 ಗುಣಾಕಾರ ಈ ಕಡೆ ಹೋದಾಗ ಏನಾಕೈತಿ ಅಂದ್ರೆ ಭಾಗಾಕಾರ ಆಗ್ತೈತಿ. ನೋಡ್ರಿ, ಇಲ್ಲಿ 444ಕ್ಕೆ 37ರಿಂದ ಭಾಗಿಸ್ಬೇಕು. 37 ಒಂದ್ಲೆ 37, ಇಲ್ಲಿ ಕೂಡ 37 ಒಂದ್ಲೆ 37 ಅಂದ್ರೆ 7 ಉಳಿತೈತಿ. 7 ಆಮೇಲೆ ಇಲ್ಲಿ ಕೈಲ 4 ಅಂದ್ರೆ 74 ಆಯ್ತು. ಅಂದ್ರೆ 37 2 74 ಅಂದ್ರೆ ಎಷ್ಟು ಸಿಕ್ತಿಲಿ? ಪದಗಳ ಸಂಖ್ಯೆ n ಅಂದ್ರೆ 12 ಅಂತ ಬಂತು. ಈಗ ನಾವೇನ್ ಮಾಡ್ಬೋದು? ನಮ್ಗೆ ಇನ್ನೊಂದು ಸೂತ್ರ ಗೊತ್ತೈತಿ. ನಮ್ಗೆ ಯಾವ್ದಂದ್ರೆ ಸಮಾಂತರ ಶ್ರೇಣಿ n-ನೇ ಪದ ಕಂಡುಹಿಡಿಯಲು ಬಳಸುವ ಸೂತ್ರ. an = ನೋಡ್ರಿ, an = a + n-1 × d ಎಂಬ ಸೂತ್ರ ನಮ್ಗೆ ನೆನಪೈತಿ. an ಅಂತಂದ್ರೆ ಸಮಾಂತರ ಶ್ರೇಣಿಯ ಕೊನೆಯ ಪದ. ಕೊನೆಯ ಪದ ನೋಡ್ರಿ ಎಷ್ಟೈತಿ? ಇಲ್ಲಿ 35 ಅಂತ ಐತಿ. ಆ 35 ಇಲ್ಲಿ ಬರ್ಕೋಬೇಕು. a ಅಂದ್ರೆ ಸಮಾಂತರ ಶ್ರೇಣಿಯ ಮೊದಲ ಪದ ಎಷ್ಟೈತಿ? ಇಲ್ಲಿ 2 ಐತಿ. 2 ಪ್ಲಸ್ n-1. n ಅಂದ್ರೆ 12 ಪದಗಳ ಸಂಖ್ಯೆ. 12 - 1 12 - 1 ಅಂದ್ರೆ 11 ಆಗ್ತೈತಿ. 11 × d. ನೆಕ್ಸ್ಟ್ ಇದನ್ನು ಸ್ವಲ್ಪ ಬಿಡಿಸಿದಾಗ ನೋಡ್ರಿ, 11 d =
35 ಈ ಪ್ಲಸ್ 2 ಈ ಕಡೆ ಬಂದಾಗ -2 ಆಗ್ತೈತಿ. 35ರಲ್ಲಿ 2 ಕಳಿಬೇಕು. ನೆಕ್ಸ್ಟ್ 11D = ಏನಾಗ್ತದೆ ನೋಡ್ರಿ, 35 2 ಕಳೆದಾಗ 33 ಬರ್ತೈತಿ. ಹಂಗ D = ಮುಂದೆ 33/11 ಆಗ್ತೈತಿ. 33/11 11 ಮೂರ್ಲೆ 33 ಕಡ್ತ ಹೋಗ್ತೈತಿ. ಇಲ್ಲಿ ಸಮಾಂತರ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸ D ಎಷ್ಟು ಬರ್ತದಂದ್ರೆ 3 ಬತ್ತು. ನೋಡ್ರಿ, ನಮ್ಗೆ ಯಾವಾಗಲೂ ಸಮಾಂತರ ಶ್ರೇಣಿಯ ಮೊದಲ ಪದ ಮತ್ತು ಸಾಮಾನ್ಯ ವ್ಯತ್ಯಾಸ ಕಂಡಿಡಿದಾಗ ನಾವು ಸಮಾಂತರ ಶ್ರೇಣಿಯನ್ನ ಕಂಡುಹಿಡಿಬಹುದು. ಹಾಗಾದ್ರೆ ಸಮಾಂತರ ಶ್ರೇಣಿಯ ಆದರ್ಶ ರೂಪ ಏನೈತಿ ನೋಡ್ರಿ, ಯಾವ ರೀತಿ ಬರ್ತೈತಿ ಅಂದ್ರೆ ಮೊದಲನೇ ಪದ A ಆಗಿರ್ತೈತಿ. ನೆಕ್ಸ್ಟ್ ಎರಡನೇ ಪದ A + D ಆಗಿರ್ತೈತಿ. ಅದೇ ರೀತಿ ಮೂರನೇ ಪದ A + 2D ಆಗಿರ್ತೈತಿ. ಡ್ಯಾಶ್ 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 A + 3D A + 4D ಇದೇ ರೀತಿ ಮುಂದುವರಿತೈತಿ. ಹಂಗಾರೆ A ಅಂದ್ರೆ ಮೊದಲ ಪದ ನೋಡ್ರಿ ಎಷ್ಟೈತಿ ನಮ್ದಿಲ್ಲಿ 2 ಐತಿ. 2, A + D. A ಅಂದ್ರೆ 2 + D ಅಂತಂದ್ರೆ 3, ನೆಕ್ಸ್ಟ್ ಇಲ್ಲಿ A ಅಂದ್ರೆ 2 + 2 × D. D ಅಂದ್ರೆ ನಮ್ದು ಎಷ್ಟೈತಿ ಇಲ್ಲಿ 3 ಐತಿ. ಇದೇ ರೀತಿ ಸಮಾಂತರ ಶ್ರೇಣಿ ಮುಂದುವರಿತೈತಿ. ನೆಕ್ಸ್ಟ್ ಇನ್ನೊಂದ್ಸಲ ಬರ್ಕೊಂಡಾಗ 2 + ಇದು 2 + 3 ಅಂದ್ರೆ ಎಷ್ಟಾಗ್ತಿ ಇಲ್ಲಿ 5 ಆಗ್ತೈತಿ. ನೆಕ್ಸ್ಟ್ 2 + 3 2 6 ಡ್ಯಾಶ್ ಡ್ಯಾಶ್ ಡ್ಯಾಶ್. ನೆಕ್ಸ್ಟ್ ಇಲ್ಲಿ 2, 5, 6 + 2 ಅಂದ್ರೆ ಎಷ್ಟಾಗ್ತಿ ಇಲ್ಲಿ 8 ಆಯ್ತು. 8. ನೆಕ್ಸ್ಟ್ ಇಲ್ಲಿ D ನೋಡ್ರಿ, D ಅಂದ್ರೆ 3 ಐತಿ. ನೋಡಿ 2ಕ್ಕೆ 3 ಕೂಡಿಸಿದ 5, 5ಕ್ಕೆ 3 ಕೂಡಿಸಿದ 8, 8ಕ್ಕೆ 3 ಕೂಡಿಸಿದಾಗ 11, ಅದೇ ರೀತಿ 14, ಅದೇ ರೀತಿ 17. ಈ ರೀತಿ ಸಮಾಂತರ ಶ್ರೇಣಿ ಮುಂದುವರಿಯುತ್ತದೆ. ಇದೇ ರೀತಿ ಹೆಚ್ಚಿನ ವಿಡಿಯೋಗಾಗಿ ಈ ಚಾನಲ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.